ಹೊನ್ನಾವರ ತಾಲೂಕಿನ ಕರ್ಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ದಾನಿಯೊಬ್ಬರಿಂದ ವಿಶೇಷ ಸಮವಸ್ತ್ರ ವಿತರಣೆ ಕಾರ್ಯ ನಡೆಯಿತು. ರೋವರ್ ಬೀಚ್ ಅಡ್ವೈಸರಿ LLP ಇದರ ಮಾಲೀಕರಾದ ಪ್ರಶಾಂತ್ ದತ್ತಾತ್ರೇಯ ಹೆಗಡೆ ಅವರು ವಿದ್ಯಾರ್ಥಿಗಳಿಗೆ ಈ ವಿಶೇಷ ಸಮವಸ್ತ್ರ ನೀಡಿದ ದಾನಿಗಳಾಗಿದ್ದಾರೆ. ರೈತರ ಮಕ್ಕಳೇ ಹೆಚ್ಚಾಗಿ ಓದುತ್ತಿರುವ ಈ ಶಾಲೆಯ 59 ವಿದ್ಯಾರ್ಥಿಗಳಿಗೆ ಹೊಲಿಗೆ ಮಾಡಿ ತಯಾರಿಸಿದ ವಿಶೇಷ ಬಟ್ಟೆಯ ಸಮವಸ್ತ್ರವನ್ನು ಪ್ರಶಾಂತ್ ದತ್ತಾತ್ರೇಯ ಹೆಗಡೆಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ನೀಡಿದ್ದಾರೆ. ಇದಕ್ಕಾಗಿ 44,000 ರೂಪಾಯಿ ಅವರು ವೆಚ್ಚ ಮಾಡಿದ್ದಾರೆ. ಶಾಲೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ತಮ್ಮ ಮಡದಿಯೊಂದಿಗೆ ಅತಿಥಿಯಾಗಿ ಆಗಮಿಸಿದ ಪ್ರಶಾಂತ್ ಹೆಗಡೆ ಅವರು ತಾವು ತಂದ ಉತ್ತಮ ಗುಣಮಟ್ಟದ ಸಮವಸ್ತ್ರವನ್ನು ವಿದ್ಯಾರ್ಥಿಗಳಿಗೆ ಈ ವೇಳೆ ವಿತರಿಸಿದರು. ತಾನು ಈ ಹಿಂದೆ ಸೇವೆ ಸಲ್ಲಿಸಿದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೂರೂರು ಕುಮಟಾ ಇಲ್ಲಿನ ಪೂರ್ವ ವಿದ್ಯಾರ್ಥಿ ಪ್ರಶಾಂತ್ ಹೆಗಡೆ ಅವರು ಉತ್ತಮ ಮನಸ್ಸುಳ್ಳವರು ಎಂದು ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸೀತಾ ಭಟ್ ತಿಳಿಸಿದರು. ಈ ವೇಳೆ ಶಾಲು ಹೊದಿಸಿ ಶಾಲೆಯ ವತಿಯಿಂದ ದಾನಿ ಹೆಗಡೆ ದಂಪತಿಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಬಡ ಮಕ್ಕಳಿಗೆ ಸಮವಸ್ತ್ರ ನೀಡಿ ಅವರ ಕಲಿಕೆಗೆ ನೆರವಾದ ಈ ದಂಪತಿಗೆ ಶಿಕ್ಷಕರು, ಪೋಷಕರು ಧನ್ಯವಾದಗಳನ್ನು ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರ ಸಮನ್ವಯ ಅಧಿಕಾರಿ ಶ್ರೀಮತಿ ಜಯಶ್ರೀ ನಾಯ್ಕ ಅವರು ಮಾಡಿದರು. ಸತೀಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ದಾನಿ ಪ್ರಶಾಂತ್ ಹೆಗಡೆ ಮತ್ತು ಶ್ರೀಮತಿ ಪೂಜಾ ಪ್ರಶಾಂತ್ ಹೆಗಡೆ, CRP ಸಚ್ಚಿದಾನಂದ್ ಭಟ್ ಆಗಮಿಸಿದ್ದರು. ಶ್ರೀಮತಿ ಸೀತಾ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀಮತಿ ಸರಸ್ವತಿ ಭಟ್ ನಿರೂಪಣೆ ಮಾಡಿದರೆ, ಗಾಯತ್ರಿ ಹೆಗಡೆ ವಂದನಾರ್ಪಣೆ ಮಾಡಿದರು. ಕುಮಾರಿ ದೀಕ್ಷಾ ಗೌಡ ಸಹಕರಿಸಿದರು. SDMC ಸದಸ್ಯರು, ಉಪಾಧ್ಯಕ್ಷರು, ಪಾಲಕರು ಈ ವೇಳೆ ಉಪಸ್ಥಿತರಿದ್ದರು.